ನಮಸ್ಕಾರ ವೀಕ್ಷಕರೇ, ಇದು 30 ಮಿನಿಟ್ಸ್ 30 ನ್ಯೂಸ್. ನಾನು ಶರ್ಮಿತಾ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ನಾನು ಚೈತ್ರಾ ರಾಜ್. ಇವತ್ತಿನ ವಿದ್ಯಮಾನಗಳ ಪ್ರಮುಖ 30 ಸುದ್ದಿಯನ್ನ ಇದೀಗ ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಮತ್ತೊಮ್ಮೆ ಕಮಲ ಅರಳಿಸಲು ಬಿಜೆಪಿ ನಾಯಕರು ಪಣವನ್ನು ತೊಟ್ಟಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿ ಪದೇ ಪದೇ ರಾಜ್ಯ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ಫೆಬ್ರವರಿ 27ಕ್ಕೆ ಪ್ರಧಾನಿ ಮೋದಿ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಬೆಳಗಾವಿ, ಶಿವಮೊಗ್ಗದಲ್ಲಿ ಪ್ರಧಾನಿ ಮೋದಿ ಪ್ರವಾಸವನ್ನ ಕೈಗೊಳ್ಳಲಿದ್ದು, ಬೆಳಗಾವಿ ಉತ್ತರ, ದಕ್ಷಿಣ ಮತಕ್ಷೇತ್ರದಲ್ಲಿ 8 ಕಿಲೋಮೀಟರ್ ರೋಡ್ ಶೋ ಅನ್ನು ನಡೆಸಲಿದ್ದಾರೆ. ಅದೇ ದಿನ ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟನೆ ಮಾಡ್ತಾರೆ. ಮಾರ್ಚ್ 11ಕ್ಕೆ ಮಂಡ್ಯಕ್ಕೆ ಆಗಮಿಸಿ ದಶಪಥ ಹೆದ್ದಾರಿ ಉದ್ಘಾಟನೆಯನ್ನ ಮಾಡಿ ರೋಡ್ ಶೋ ಅನ್ನ ಮಾಡ್ತಾರೆ. ಬಿಡದಿಯಿಂದ ಮದ್ದೂರುವರೆಗೆ 40 ಕಿಲೋಮೀಟರ್ ರೋಡ್ ಶೋ ಮಾಡಿ ನಿಡಘಟ್ಟ ಬಳಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಮೂಲಕ ಹಳೆ ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಸೀಟ್ ಗೆಲ್ಲೋಕೆ ಬಿಜೆಪಿ ನಾಯಕರಿಗೆ ಉತ್ಸಾಹವನ್ನ ತುಂಬಲಿದ್ದಾರೆ. ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಹಾಲಿ ಮಾಜಿ ಸಿಎಂಗಳ ಮಧ್ಯೆ ವಾಗ್ಯುದ್ಧ ಶುರುವಾಗಿದೆ. ಸಿದ್ದರಾಮಯ್ಯ ಸುಳ್ಳು ಹೇಳಿದ್ದಾರೆ. ಕೆಂಪಣ್ಣ ಆಯೋಗದ ವರದಿಯನ್ನ ನಾನು ಓದಿದ್ದೇನೆ, ಆದ್ರಿಂದ ಸುಳ್ಳು ಹೇಳುವ ಪ್ರಶ್ನೆಯೇ ಇಲ್ಲ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಅಧಿಕಾರಿಗಳು ವರದಿಯನ್ನ ತೆಗೆದುಕೊಂಡು ಬಂದಿದ್ರು ಅಂತ ಅವರೇ ಹೇಳಿದ್ದಾರೆ. ಸಿದ್ದರಾಮಣ್ಣನವರು ಕಟುಸತ್ಯ ಎದುರಿಸುವ ಕಾಲ ಬಂದಿದೆ. ಈಗಾಗಲೇ ಏನು ಕ್ರಮ ಕೈಗೊಳ್ಳಬೇಕು ಅದನ್ನ ಮಾಡ್ತೇವೆ ಅಂತ ಸಿಎಂ ಬೊಮ್ಮಾಯಿ ಹೇಳಿದ್ದಾರೆ. ಜವಾಬ್ದಾರಿಯಿಂದ ಉತ್ತರ ಕೊಡೋದು ಬಿಟ್ಟು ಸಿದ್ದರಾಮಯ್ಯನವರ ಕಾಲದಲ್ಲಿ 852 ಎಕರೆ ಡಿನೋಟಿಫೈ ಆಗ್ಬಿಟ್ಟದೆ. ಸ್ಪೆಸಿಫಿಕ್ ಬರೆದಿದ್ದಾರೆ ಕೆಂಪಣ್ಣವರು. ಸಿದ್ದರಾಮಯ್ಯನವರು ಒಂದೇ ಒಂದು ಎಕರೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಈಗ ಇವ್ರು ಬಂದ್ 4 ವರ್ಷ ಆಯ್ತಾ ಬಂತಲ್ಲ, ವರದಿ ಇಡ್ಬೇಕಾಗಿತ್ತಲ್ಲ, ಅಸೆಂಬ್ಲಿನಲ್ಲಿ ಕ್ರಮ ತಗೋಬೇಕಾಗಿತ್ತಲ್ಲ. ಇಲ್ಲಿವರೆಗೆ ನಾವು ಯಾವಾಗ ಇವ್ರ ಮೇಲೆ 40% ಕಮಿಷನ್ ಜೋರು ಮಾಡೋದು, ಅದು ಮುಚ್ಕೊಳ್ಳೋಕ್ಕೋಸ್ಕರ ಇದನ್ನ ಈಗ ಮಾಡಕ್ ಹೊರಟಿದ್ದಾರೆ. ಅರ್ಕಾವತಿ ಲೇಔಟ್ ನಲ್ಲಿ ಒಂದೇ ಒಂದು ಗುಂಟೆನೂ ಕೂಡ ಡಿನೋಟಿಫೈ ಮಾಡಿಲ್ಲ. ಅವ್ರ ಸುಳ್ಳು ಅಂತ ಹೆಂಗ್ ಸುಳ್ಳು ಅಂತ ಹೇಳ್ತೀರಿ? ಅವ್ರು ನೇಮಿಸಿರುವಂತ ಜಸ್ಟಿಸ್ ಕೆಂಪಣ್ಣವರು ಸುದೀರ್ಘವಾಗಿ ಎವಿಡೆನ್ಸ್ ತಗೊಂಡು ಇನ್ವೆಸ್ಟಿಗೇಟ್ ಮಾಡಿ ಎವಿಡೆನ್ಸ್ ತಗೊಂಡು ಕನ್ಕ್ಲೂಷನ್ ಬಂದಿದ್ದು ನಾನು ಓದಿದ್ದೇನೆ. ಅವರೇ ಹೇಳಿದ್ರಲ್ಲ, ಅಧಿಕಾರಿಗಳು ತೆಗೆದುಕೊಂಡು ಬಂದಿರ ಅನುಮೋದಿಸಿದ್ದೇನೆ ಅಂತ ಬರೀತೀರಂತ. ಅರ್ಥ ಏನು? ಅವ್ರ ಅಡ್ಮಿಷನ್ ಆದಂಗಲ್ಲ ಅವ್ರು ಮಾಡಿರೋ ತಪ್ಪು ಅಂತ. ಇದಕ್ಕಿಂತ ಏನು ದೊಡ್ಡ ಸಾಕ್ಷಿ ಬೇಕಾಗಿಲ್ಲ. ಜಜ್ಮೆಂಟ್ ಅನ್ನು ಓದಿದ್ದೇನೆ, ಕಮಿಷನ್ ರಿಪೋರ್ಟ್ ಓದಿದ್ದೇನೆ. ಇದು ನೋಡಿ, ಕಟು ಸತ್ಯ. ಸಿದ್ದರಾಮಣ್ಣವರು ಕಟು ಸತ್ಯವನ್ನ ಎದುರಿಸುವಂತ ಕಾಲ ಬಂದಿದೆ. ಮತ್ತು ಈಗಾಗಲೇ ಏನೆಲ್ಲ ಕ್ರಮ ತೆಗೆದುಕೊಂಡಿದ್ರೆ ನಾವೆಲ್ಲ ನೋಡಿದ್ವಿ. ಇನ್ನು ಮುಂದೆ ನಾವೇನು ಕ್ರಮ ತೆಗೆದುಕೊಳ್ತೀವಿ. ಹಾಸನ ಜೆಡಿಎಸ್ ಟಿಕೆಟ್ ಫೈಟ್ಗೆ ನಾಳೆ ತೆರೆ ಬೀಳುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಶೃಂಗೇರಿಯಲ್ಲಿ ಮಾತನಾಡಿದ ಮಾಜಿ ಸಿಎಂ ಕುಮಾರಸ್ವಾಮಿ, ಸಾಮಾನ್ಯ ಕಾರ್ಯಕರ್ತನಿಗೆ ಹಾಸನದ ಜೆಡಿಎಸ್ ಟಿಕೆಟ್ ನೀಡ್ತೀವಿ ಅಂತ ಹೇಳಿದ್ರು. ಪಕ್ಷದ ಬಗ್ಗೆ ಕಾರ್ಯಕರ್ತರಲ್ಲಿ ವಿಶ್ವಾಸ ಮೂಡಿದೆ. ಆ ವಿಶ್ವಾಸಕ್ಕೆ ನಾನು ಧಕ್ಕೆ ತರೋದಿಲ್ಲ. ನಾಳೆ ಕಾರ್ಯಕರ್ತರ ಸಭೆ ಕರೆದು ತೀರ್ಮಾನ ಮಾಡ್ತೀನಿ. ನಾಳಿನ ಸಭೆಗೆ ರೇವಣ್ಣ ಅವರನ್ನು ಕರೀತಾ ಇಲ್ಲ, ಸ್ವರೂಪನ್ನು ಸಭೆಗೆ ಆಹ್ವಾನ ಕೊಟ್ಟಿಲ್ಲ. ಆದರೆ ಕಾರ್ಯಕರ್ತರ ಅಭಿಪ್ರಾಯದಂತೆ ತೀರ್ಮಾನವನ್ನ ಕೈಗೊಳ್ತೀನಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ರೇವಣ್ಣ ಅವ್ರನ್ನ 50,000ದಲ್ಲಿ ಸೋಲಿಸ್ತೀನಿ, ಇದನ್ನೆಲ್ಲ 2 ವರ್ಷದಿಂದ ಹೇಳ್ತಾ ಇದ್ದಾರೆ. ನಾನು 2 ವರ್ಷದ ಹಿಂದೆನೇ ಹೇಳಿದ್ದೇನೆ, ಒಬ್ಬ ಸಾಮಾನ್ಯ ಕಾರ್ಯಕರ್ತನ ಚುನಾವಣೆಗೆ ನಿಲ್ಲಿಸಿ ಹಾಸನದಲ್ಲಿ BJP ಅಭ್ಯರ್ಥಿನ ಸೋಲಿಸ್ತೀವಿ ಅಂತಕ್ಕಂಥದ್ದನ್ನು ಇವತ್ತು ಅದಕ್ಕೆ ನಾನು ಸ್ಟ್ಯಾಂಡ್ ಬದ್ಧನಾಗಿದ್ದೇನೆ. ನಾಳೆ ಆ ಕಾರ್ಯಕರ್ತರನ್ನೇನು ಕರೆದಿದ್ದೇನೆ, ಅವ್ರಿಗೆಲ್ರಿಗೂ ಇವತ್ತು ನಿಮ್ಮ ಮುಖಾಂತರ ಹೇಳ್ತಾ ಇದ್ದೇನೆ, ನಾಳೆ ಸಭೆಯಲ್ಲೂ ಹೇಳ್ತೇನೆ. ಮುಕ್ತವಾದ ಅವಕಾಶ ಕೊಡ್ತಾ ಇದ್ದೇನೆ. ನಾನು ರೇವಣ್ಣ ಅವ್ರನ್ನೂ ಕರೀತಾ ಇಲ್ಲ ಸಭೆಗೆ. ಇನ್ನೊಂದು ಸ್ವರೂಪ ಅಂತಕ್ಕಂಥ ಅಭ್ಯರ್ಥಿ ಏನಿದ್ರೆ ಅವ್ರನ್ನೂ ಕರೀತಿಲ್ಲ. ನಾಳೆ ದಿನ ಅಂತಿಮವಾಗಿ ಕಾರ್ಯಕರ್ತರ ಅಭಿಪ್ರಾಯ ಪಡೆದು ತೀರ್ಮಾನ ಮಾಡ್ತೀವಿ. ಬಿಜೆಪಿ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಅಂತ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮೈತ್ರಿ ಸರ್ಕಾರವನ್ನ ಬೀಳಿಸಿದಾಗ ಶಾಸಕರ ಖರೀದಿಗೆ ಯಾವ ಹಣ ಬಳಸಿದ್ದಾರೆ ಅಂತ ಪ್ರಶ್ನಿಸಿದ್ದಾರೆ. ಇದಕ್ಕೆ ಸಚಿವ ಸುಧಾಕರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಎಲ್ಲ ಚುನಾವಣೆ ಪ್ರಾಮಾಣಿಕವಾಗಿ ಮಾಡ್ತಾರಾ? 30 ಅಭ್ಯರ್ಥಿಗಳನ್ನ ಸುಮ್ಮನೆ ನಮಸ್ಕಾರ ಹಾಕಿದ್ರೆ ಗೆದ್ದು ಬಿಟ್ರಾ ಅಂತ ಪ್ರಶ್ನಿಸಿದ್ದಾರೆ. ಪದೇ ಪದೇ ಅಮಿತ್ ಶಾ ಅವರು ಇಲ್ಲೇನು ಬಂದು ಚರ್ಚೆ ಮಾಡ್ತಾರೆ, ಜೊತೆಗೆ 100 ಸುಳ್ಳು ಹೇಳಿ ಒಂದು ನಿಜ ಮಾಡುವಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಕಾಂಗ್ರೆಸ್ಸು ಮತ್ತು JDSನ ಮೈತ್ರಿ ಸರ್ಕಾರ ಆದಾಗ ಭ್ರಷ್ಟಾಚಾರಕ್ಕೆ ಎಡೆ ಮಾಡಿಕೊಟ್ಟಿದ್ರು, ಇದನ್ನು ಹೇಳಿದ್ದಾರೆ. ಇವ್ರ ಎಲೆಕ್ಷನ್ಸು ಏನು ಭಾಳ ಪ್ರಾಮಾಣಿಕವಾಗಿ ಮಾಡ್ತಾರ. JDSನ ಅಭ್ಯರ್ಥಿಗಳು ಎಷ್ಟೋ 30-35 ಎಷ್ಟೋ ಗೆದ್ದಿದ್ರಲ್ಲ, ಪ್ರಾಮಾಣಿಕತೆಯಿಂದ ಸುಮ್ಮನೆ ಹೋಗಿ ಕೈ ನಮಸ್ಕಾರ ಮಾಡಿಕೊಂಡು ಗೆದ್ದಿದ್ದಾರೆ ಅಂತ ಅವರು ಹೇಳಲಿ. ಈಗ ಅವರು ಗೆದ್ದಿದ್ರಲ್ಲ, ರಾಮನಗರದಲ್ಲಿ ಗೆದ್ದಿದ್ರು, ಚನ್ನಪಟ್ಟಣದಲ್ಲಿ ಗೆದ್ದಿದ್ರು. ಸುಮ್ಮನೆ ಎಲ್ರಿಗೂ ಹೋಗಿ ನಮಸ್ಕಾರ ಹಾಕೊಂಡು ಬಂದು ಓಟ್ ಬಂದಿದ್ಯಾ ಕೇಳಿ. ಸುಮ್ಮನೆ ನೋಡ್ರಿ, ಗ್ಲಾಸ್ ಹೌಸಲ್ಲಿ ಕೂತ್ಕೊಂಡು ಇವ್ರು ಅವ್ರಿಗೆ ಕಲ್ಲು ಹೊಡೆಯೋದು, ಅವ್ರು ಇವ್ರಿಗೆ ಕಲ್ಲು ಹೊಡೆಯೋದು. ಸುಮ್ಮನೆ ನಾವು ರಾಜಕಾರಣಿಗಳು ನಂಗಾಗ್ತೀವಿ ಅಷ್ಟೇ. ಹಾಗಾಗಿ
ಇವತ್ತು ನಾವೆಲ್ಲ ಕೂಡ ಕೆಲವು ವ್ಯವಸ್ಥೆಗಳು ಅವ್ಯವಸ್ಥೆಗಳು ಆಗೋಗಿದೆ. ಲೆಟ್ ಅಸ್ ಅಗ್ರಿ. ಸುಮ್ಮನೆ ನಾವ್ಯಾವುದೋ ಮೌಲ್ಯಗಳ ಬಗ್ಗೆ ಮಾತಾಡೋವಂಥದ್ದು, ನಾವು ಮಾಡೋದು ಏನು ಆಗ್ತಾ ಇರೋವಂಥ ವ್ಯವಸ್ಥೆ, ಆ ವ್ಯವಸ್ಥೆನ ಹೆಂಗೆ ಸರಿ ಮಾಡಬೇಕು ಅನ್ನೋದಕ್ಕೆ ನಾವೆಲ್ಲ ಸೇರಿ ಪ್ರಯತ್ನ ಮಾಡೋಣ. ಸುಮ್ಮನೆ ಅವ್ರ ಮೇಲೆ ಇವರು ಅರಸೀಕೆರೆ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ಎನ್ಆರ್ ಸಂತೋಷನ್ನ ಗ್ರಾಮಸ್ಥರು ತರಾಟೆಗೆ ತಗೊಂಡಿದ್ದಾರೆ. ಅರಸೀಕೆರೆ ತಾಲೂಕಿನ ಗೊಲ್ಲರಹಟ್ಟಿಗೆ ಎನ್ಆರ್ ಸಂತೋಷ್ ತಮ್ಮ ಬೆಂಬಲಿಗರೊಂದಿಗೆ ಪ್ರಚಾರಕ್ಕಂತ ಬಂದಿದ್ರು. ಸೊಸೈಟಿ ವಿಚಾರವಾಗಿ ಮಾತಾಡಿದ್ರು. ಇದರಿಂದ ಕೆರಳಿದಂತ ಗ್ರಾಮಸ್ಥರು ಎನ್ಆರ್ ಸಂತೋಷರನ್ನ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ನಮ್ಮೂರ ಸೊಸೈಟಿ ಬಗ್ಗೆ ಮಾತನಾಡೋಕೆ ನೀನ್ಯಾರು? ನಾವೆಲ್ಲ ಕಷ್ಟಪಟ್ಟು ಸೊಸೈಟಿಗೆ 1 ಕೋಟಿ ದುಡ್ಡು ಹಾಕ್ಸಿದ್ದೀವಿ. ಗ್ರಾಮಕ್ಕೆ ಬಂದಿದ್ದೀಯಾ, ಓಟ್ ಕೇಳ್ಕೊಂಡು ಹೋಗು, ನೀನ್ ಬಂದು ಊರನ್ನೇ ಹೊಡೆದಾಡಿಸ್ತೀಯಾ ಅಂತ ಹೇಳಿ ಹರಿಹರ. ವಿಧಾನಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂತೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ. ಇದೀಗ ತುಮಕೂರಲ್ಲಿ ಬಿಜೆಪಿ ಶಾಸಕ ಜ್ಯೋತಿ ಗಣೇಶ್ ವಿರುದ್ಧ ಪೇ ಎಂಎಲ್ಎ ಪೋಸ್ಟರ್ ವಾರ್ ಶುರುವಾಗಿದೆ. ಈ ಹಿಂದೆ ಪ್ರತಿಪಕ್ಷಗಳು ರಾಜ್ಯ ಬಿಜೆಪಿ ಸರ್ಕಾರವನ್ನ 40% ಸರ್ಕಾರ, ಭ್ರಷ್ಟ ಸರ್ಕಾರ ಎಂಬ ಟೀಕೆ ಮಾಡಿ ಪೇ ಸಿಎಂ ಎಂಬ ಅಭಿಯಾನವನ್ನ ಆರಂಭಿಸಿತ್ತು. ನಿನ್ನೆ ರಾತ್ರಿ ತುಮಕೂರಿನ ಹಲವೆಡೆ ಶಾಸಕರ ಭಾವಚಿತ್ರ ಇರುವ ಪೋಸ್ಟರ್ ಅಂಟಿಸಿರುವ ಕಿಡಿಗೇಡಿಗಳು ನಿಮಗೆ ಕೆಲಸ ಆಗ್ಬೇಕೆ, ನನಗೆ ಪೇ ಮಾಡಿ, ಭ್ರಷ್ಟಾಚಾರವೇ ನನ್ನ ಮೊದಲ ಆದ್ಯತೆ ಅಂತ ಬರೆದಿರುವ ಪೋಸ್ಟರ್ ಅಂಟಿಸಲಾಗಿದೆ. ಇನ್ನು ಈ ಪೋಸ್ಟರ್ ಅನ್ನ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರು ಅಂಟಿಸಿರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕ್ರೆಡಿಟ್ ಫೈಟ್ ಮುಂದುವರೆದಿದೆ. ರಾಜಹಂಸಗಡ ಕೋಟೆ ಅಭಿವೃದ್ಧಿ ಮಾಡಲಾಗಿದ್ದು ಮಾರ್ಚ್ 2ನೇ ತಾರೀಕು ಸಿಎಂ ಬಸವರಾಜ ಬೊಮ್ಮಾಯಿ ಲೋಕಾರ್ಪಣೆಯನ್ನ ಮಾಡ್ತಾರೆ. ರಮೇಶ್ ಜಾರಕಿಹೊಳಿ ಮನವಿಗೆ ಮಣಿದ ಸಿಎಂ ಬೊಮ್ಮಾಯಿಗೆ ಕೋಟೆ ಉದ್ಘಾಟನೆಗೆ ಒಪ್ಪಿಕೊಂಡಿದ್ದಾರೆ. ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಚ್ 5ನೇ ತಾರೀಕು ಕೋಟೆ ಉದ್ಘಾಟನೆಯನ್ನ ಮಾಡೋದಕ್ಕೆ ಮುಂದಾಗಿದ್ರು. ಇದರ ಮಧ್ಯೆ ರಾಜಹಂಸಗಡದಲ್ಲಿ ಕಾಂಗ್ರೆಸ್ ಬಿಜೆಪಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದೆ. ಈ ನಡುವೆ ಹೆಬ್ಬಾಳ್ಕರ್ಗೆ ರಮೇಶ್ ಜಾರಕಿಹೊಳಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಮಾಡಿ ನಾಟಕ ಮಾಡೋದು ಬುದ್ಧಿ, ಮುಂದಿನ ಚುನಾವಣೆ ಬುದ್ಧಿ ಕಲಿಸ್ತಾರೆ. ಮತ್ತು ಈಗಾಗಲೇ ಸಂಜಯ್ ಪಾಟೀಲ್ ಈ ಪ್ರಕಾರ ಭ್ರಷ್ಟಾಚಾರದ ಬಗ್ಗೆ ನಮಗೆ ಮಾಹಿತಿ ಇಲ್ಲ. RTI ಬಗ್ಗೆ ಡಾಕ್ಯುಮೆಂಟ್ಸ್ ಮುಂದಿನ ದಿನ ಮಾತಾಡ್ತೇವೆ. ಅವ್ರ ಬಗ್ಗೆ ಒಂದು ಮಾತು ಹೇಳ್ತೀನಿ, ಹೆಸರು ತಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಬಿಲ್ಡಿಂಗ್ ಕಟ್ಸತ್ತಿಲ್ಲ, ನಾನು ಉತ್ತರ ಸಚಿವ ಕಾಂಗ್ರೆಸ್ ಪಕ್ಷದ ಅಲ್ಲೇ ರೊಕ್ಕ ತಿಂತಾರೆ ಅವರು. ಬೇಕಾದ್ರೆ ನಾವು ಇನ್ನೇ ನೋಡ್ರಿ ಕೇಳಿ ಅಲ್ಲಿ ದುಡ್ಡು ತಿಂತಾರೆ. ಯಾರ್ದಿಂದ ತಿಳ್ಕೊ ದೊಡ್ಡದ ಮಾತಾಡ ಬ್ಯಾಗ್ ಹಿಡ್ಯಾರ ಬಾಗಲಕಾಯಿ ಯಾರು ತಿಂದಾರ ನೋಡ್ರಿ. ನಾನು ಹೈಯೆಸ್ಟ್ ಕೊಟ್ಟ ನಾನು ಅಲ್ಲಿ ದುಡ್ಡು ಕೊಟ್ಟು ಬಿಡ ನಾನು ಕೊಟ್ಟನ ಅದು ಬಿಲ್ಡಿಂಗ್ ಕಟ್ಟಕ್ಕೆ ಅದ್ರೊಳಗೆ ದುಡ್ಡು ತಿಂತಾರೆ ಅವರು. ಬ್ಯಾಗ್ ಕಳೆದ ಕಾಂಗ್ರೆಸ್ಗೆ ಹೋಗಲು ಸಿದ್ಧವಾಗಿರೋ ಬಿಜೆಪಿ ಎಂಎಲ್ಸಿ ಎಚ್ ವಿಶ್ವನಾಥ್ ಶಿವಮೊಗ್ಗದಲ್ಲಿ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಜೆಂಡಾ ಬದಲಾಗಬೇಕು, ಅಜೆಂಡಾ ಬದಲಾಗಲ್ಲ, ಯಾವುದೇ ಆಮಿಷಕ್ಕೆ ಒಳಗಾಗಿ ಬಿಜೆಪಿ ಸೇರಲಿಲ್ಲ, ಭ್ರಷ್ಟ ಮುಖ್ಯಮಂತ್ರಿ ಯಡಿಯೂರಪ್ಪ ಕೆಳಗಿಳಿಯಬೇಕು ಅಂತ ಪಟ್ಟು ಹಿಡಿದಿದೆ. ಕೊನೆಗೆ ಬಿಎಸ್ವೈ ಕೆಳಗಿಳಿದು ಬೊಮ್ಮಾಯಿ ಸಿಎಂ ಆದರು. ಇದೀಗ ವಿಐಎಸ್ಎಲ್ ಕಾರ್ಖಾನೆಯನ್ನ ಜಿಂದಾಲ್ಗೆ ನೀಡುವ ಹುನ್ನಾರ ನಡೆದಿದೆ ಅಂತ ವಿಶ್ವನಾಥ್ ಆರೋಪಿಸಿದರು. ಜೆಡಿಎಸ್ ಪರಿಷತ್ ಸದಸ್ಯ ಬೋಜೇಗೌಡರ ಕಾರ್ನ ನಂಬರ್ ಬಳಸಿ ಕಾರೊಂದನ್ನ ಮಾರೋಕೆ ಮುಂದಾದಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಶೋರೂಮ್ನಲ್ಲಿದ್ದ ಕಾರ್ ನಂಬರ್ ನೋಡಿದ ಬೋಜೇಗೌಡರ ಪಿಎ ಮಾದೇಶ್ ಕಾರ್ನ ಬಗ್ಗೆ ವಿಚಾರಿಸಿದ್ದಾರೆ. ಆಗ ಶೋರೂಮ್ನವರು ಕಾರ್ ಮಾರಾಟಕ್ಕೆ ಇದೆ ಅಂತ ಹೇಳಿದ್ದಾರೆ. ಕೂಡಲೇ ಬೋಜೇಗೌಡರಿಗೆ ಕರೆ ಮಾಡಿದ ಮಾದೇಶ್ ಕಾರ್ ಮಾರಾಟಕ್ಕಿಟ್ಟಿದ್ದೀರಾ ಅಂತ ವಿಚಾರಿಸಿದ್ದಾರೆ. ಆದರೆ ಬೋಜೇಗೌಡರು ನನ್ನ ಇನೋವಾ ಕಾರ್ ಮನೆಯಲ್ಲೇ ಇದೆ, ಅದನ್ನು ಮಾರ್ತಿಲ್ಲ ಅಂತ ಹೇಳಿದ್ದಾರೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಹೈಗ್ರೌಂಡ್ಸ್ ಪೊಲೀಸರು ಇಬ್ಬರನ್ನ ಬಂಧಿಸಿದ್ದಾರೆ. ಎಚ್ಡಿ ಕುಮಾರಸ್ವಾಮಿ ಸಿಎಂ ಆಗಲಿ ಅಂತ ಅಭಿಮಾನಿಯೋರ್ವ ಶಬರಿಮಲೆ ಯಾತ್ರೆ ಹೊರಟಿದ್ದಾನೆ. ರಾಜ್ಯ ಜೆಡಿಎಸ್ ಕಾರ್ಯದರ್ಶಿ ಆಗಿರೋ ಚಾಮರಾಜನಗರ ಜಿಲ್ಲೆಯ ಬಾಕಳಿ ರೇವಣ್ಣ ಅಯ್ಯಪ್ಪ ಸ್ವಾಮಿ ಮಾಲೆ ಧರಿಸಿ ತಲೆ ಮೇಲೆ ಎಚ್ಡಿಗೆ ಫೋಟೋ ಹೊತ್ತು ಶಬರಿಮಲೆ ಯಾತ್ರೆ ಹೊರಟಿದ್ದಾರೆ. ರೇವಣ್ಣನವರು ಜೆಡಿಎಸ್ನ ಮಿಷನ್ 123 ಯಶಸ್ವಿಯಾಗಬೇಕು, ಕುಮಾರಸ್ವಾಮಿ ಸಿಎಂ ಆಗಬೇಕು ಅಂತ ಹರಕೆ ಹೊತ್ತಿದ್ದಾರೆ. 2023ಕ್ಕೆ ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗಲಿ ಅಂತೇಳಿ ಅರ್ಥ ಮಾಡ್ಕೊಂಡಿದ್ದೀವಿ. ನಮ್ಮ ಮೆಟ್ರೋದ ಮತ್ತೊಂದು ಅವಾಂತರ ಆಗಿದ್ದು ಚಲಿಸ್ತಾ ಇದ್ದ ಕಾರ್ ಮೇಲೆ ಕಬ್ಬಿಣದ ತುಂಡು ಬಿದ್ದಿದೆ. ಕೂದಲೆಳೆ ಅಂತರದಲ್ಲಿ ಅನಾಹುತ ತಪ್ಪಿದೆ. ಯಶವಂತಪುರದ ಸ್ಯಾಂಡಲ್ಸೋ ಫ್ಯಾಕ್ಟರಿ ಮೆಟ್ರೋ ಸ್ಟೇಷನ್ ಕೆಳ ಭಾಗದಲ್ಲಿ ಘಟನೆ ನಡೆದಿರುವುದು. ಕಬ್ಬಿಣದ ತುಂಡು ಬಿದ್ದಂತ ರಭಸಕ್ಕೆ ಕಾರ್ನ ಬಾನೆಟ್ ಹಾಗೇನೆ ಗಾಜು ಬಿರುಕು ಬಿದ್ದಿದೆ. ಇನ್ನು ಸದ್ಯ ಕಾರ್ ಮಾಲೀಕ ರಿತೇಶ್ ಸುಬ್ರಹ್ಮಣ್ಯನಗರ ಠಾಣೆಗೆ ದೂರನ್ನ ಸಲ್ಲಿಸಿದ್ದಾರೆ. ಮೆಟ್ರೋ ಅಧಿಕಾರಿಗಳ ಮೇಲೆ ಕ್ರಮವನ್ನ ಕೈಗೊಳ್ಳುವಂತೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ.
ಮುಕ್ಕಾಲು ಸುಮಾರಿಗೆ ನಾನು ನಮ್ಮ ಪೀನಿ ಆಫೀಸಿಗೆ ಹೋಗುವಾಗ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಮೆಟ್ರೋ ಸ್ಟೇಷನ್ ಕೆಳಗಡೆ ಪಾಸ್ ಆಗುವಾಗ ಒಂದು ಕಬ್ಬಿಣದ ತುಂಡು ನೇರ ನನ್ನ ಕಾರಿನ ಬೋನೆಟ್ ಮೇಲೆ ಬಿದ್ದು, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿಂದ ನಮ್ಮ ಗಾಜಿಗೆ ಬಿದ್ದು ಗಾಜಿಂದ ನೆಲಕ್ಕೆ ಬಿದ್ದಿದೆ. ತುಂಬ ಡ್ಯಾಮೇಜ್ ಆಗಿದೆ. ಇದು ಅಕಸ್ಮಾತ್ ಆಗಿ ಯಾರಾದರೂ ದ್ವಿಚಕ್ರ ವಾಹನ ಸವಾರರ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು? ಇದರ ಬಗ್ಗೆ ನಾನು ಸುಬ್ರಹ್ಮಣ್ಯ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಅನ್ನು ನೀಡಿದ್ದೇನೆ. ಇದಕ್ಕೆ ತಕ್ಕಾಗಿ ಇದರ ಪ್ರಕಾರ ಕ್ರಮ ಕೈಗೊಳ್ಳುವುದಾಗಿ ಇನ್ಸ್ಪೆಕ್ಟರ್ ಭರವಸೆ ನೀಡಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸಾ ತಾಲೂಕಿನ ಬಲಿಗೆ ಮೆಣಸಿನ ಹಾಟಿಯಾದ ಜನರು ಮತದಾನ ಬಹಿಷ್ಕರಿಸಿದ್ದಾರೆ. ನಾವು ಮೊಬೈಲ್ ಟವರ್ ಇಲ್ಲದೆ ಪರದಾಡ್ತಿದ್ದೇವೆ, ನಮ್ಮ ಮೊಬೈಲ್ಗೆ OTP ಬರದೆ ಓಟ್ ಹಾಕಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅಭಿಯಾನ ಆರಂಭಿಸಿದ್ದಾರೆ. ಗ್ರಾಮದಲ್ಲಿ 70 ಕುಟುಂಬಗಳಿದ್ದು BSNL ಸೇರಿದಂತೆ ಯಾವುದೇ ಮೊಬೈಲ್ ನೆಟ್ವರ್ಕ್ ಇಲ್ಲದೆ ಜನರು ಪರದಾಡ್ತಿದ್ದಾರೆ. ಆದ್ರಿಂದ ನಮಗೆ ಭರವಸೆ ಬೇಕಿಲ್ಲ, ಮೊಬೈಲ್ ಟವರ್ ನಿರ್ಮಿಸಬೇಕು, ಇಲ್ಲದಿದ್ರೆ ನಾವು ಮತದಾನವನ್ನ ಬಹಿಷ್ಕರಿಸುತ್ತೇವೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಕೌಟುಂಬಿಕ ಕಲಹದ ಹಿನ್ನೆಲೆಯಲ್ಲಿ ಅಳಿಯನೇ ಅತ್ತೆಯನ್ನ ಕೊಂದಿರುವಂತ ಘಟನೆ ಬೆಂಗಳೂರಲ್ಲಿ ನಡೆದಿದೆ. ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಕೆಂಗೇರಿಯ ನಾಗದೇವನಹಳ್ಳಿಯ ಏಳಲ್ ಅರಸಿಯನ್ನ ಅಳಿಯ ದಿವಾಕರ್ ಕೊಂದಿದ್ದಾನೆ. ದಿವಾಕರನ ಹೆಂಡತಿ ತನ್ನ ಮಗುವಿನೊಂದಿಗೆ ತವರು ಮನೆಗೆ ಬಂದಿದ್ಲು. ಆದರೆ ದಿವಾಕರ್ ಯಾರಿಗೂ ತಿಳಿಯದಂತೆ ಬಂದು ಮಗುವನ್ನ ಕರ್ಕೊಂಡು ಹೋಗಿದ್ದ. ಮಗು ಆರೋಪಿಯ ಬಳಿ ಇರೋದನ್ನ ತಿಳಿದು ವಾಪಸ್ ಕಳಿಸುವಂತೆ ಕೇಳಿಕೊಂಡಿದ್ರು. ಆದರೆ ದಿವಾಕರ್ ಮಗುವನ್ನ ವಾಪಸ್ ಕಳಿಸೋದಕ್ಕೆ ಒಪ್ಪದೆ ಗಲಾಟೆ ಮಾಡಿದ್ದಾನೆ. ಜಗಳ ತಾರಕಕ್ಕೇರಿ ಅತ್ತೆಗೆ ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆ. ಕರ್ನಾಟಕಕ್ಕೆ ಹಂಪಿಯಿಂದ ಸಾಕಷ್ಟು ಆದಾಯ ಬರುತ್ತೆ, ಆದರೆ ಸರ್ಕಾರಕ್ಕೆ ದುಡ್ಡು ಮಾತ್ರ ಬೇಕು. ಆದರೆ ಹಂಪಿ ಅಭಿವೃದ್ಧಿ ಬೇಕಿಲ್ಲ. ಇದೀಗ ಹಂಪಿಯ ಮೌಲ್ಯವಂತ ರಘುನಾಥ ದೇವಾಲಯದ ಆವರಣದಲ್ಲಿರುವಂತ ತಮಿಳುನಾಡಿನ ಗಡಿಯಲ್ಲಿ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿದೆ. ಶಾಣಮಾವು ಅರಣ್ಯದಿಂದ ಬೆಂಕಣಿ ಕೋಟೆಗೆ ಆನೆ ಬಂದಿದೆ. ಒಂಟಿ ಸಲಗ ಕಂಡು ಹಳ್ಳಿ ವಾಸಿಗಳಲ್ಲಿ ಆತಂಕ ಮನೆ ಮಾಡಿದೆ. ಆನೆ ರೈತರ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆ ನಾಶ ಮಾಡಿದೆ. ಪಟಾಕಿ ಸಿಡಿಸಿ ಆನೆಯನ್ನ ಕಾಡಿನತ್ತ ಓಡಿಸೋಕೆ ರೈತರು ಹರಸಾಹಸ ಪಡ್ತಾ ಇದ್ದಾರೆ. ಆದರೆ ಆನೆ ಹಳ್ಳಿಗಳ ಸಮೀಪವೇ ಗಿರ್ಕಿ ಹೊಡಿತಾ ಇದೆ. ಭಾರತದಲ್ಲಿ ಹಿಂದೂಗಳು ಮುಕ್ಕೋಟಿ ದೇವರನ್ನ ಪೂಜಿಸ್ತಾರೆ. ಗಣಪತಿಗೆ ಗರಿಕೆ, ಕೃಷ್ಣನಿಗೆ ಬೆಣ್ಣೆ, ಶಿವನಿಗೆ ಬಿಲ್ವಪತ್ರೆ, ಹೀಗೆ ಒಂದೊಂದು ದೇವರಿಗೆ ಒಂದೊಂದು ಬಗೆ ಬಗೆಯ ನೈವೇದ್ಯ ನೀಡ್ತಾರೆ. ಆದರೆ ಕೇರಳದ ಆಳಪ್ಪುಳದ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯದಲ್ಲಿ ನೆಲೆಸಿರುವ ಬಾಲಮುರುಗನ್ ದೇವರನ್ನ ಓಲಿಸಲು ನೀವು ಮಂಚ್ ಚಾಕ್ಲೇಟ್ ನೀಡಬೇಕಂತೆ. ಹೌದು, ಕಳೆದ 6 ವರ್ಷಗಳಿಂದ ಈ ದೇಗುಲ ಮುಂಚ್ ಮುರುಗನ್ ದೇವಾಲಯ ಎಂದೇ ಪ್ರಸಿದ್ಧಿ ಪಡೆದಿದೆ. ಕೆಲವು ವರ್ಷಗಳ ಹಿಂದೆ ಬಾಲಕನೊಬ್ಬ ಮಂಚ್ ಚಾಕ್ಲೇಟ್ ಅನ್ನ ದೇವರಿಗೆ ಅರ್ಪಿಸಿದ್ದ. ಅದನ್ನೇ ಮುಂದುವರಿಸಿಕೊಂಡು ಬರಲಾಗ್ತಾ ಇದೆ. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ರಾಜಕೀಯ ನಿವೃತ್ತಿ ಸುಳಿವು ನೀಡಿದ್ದಾರೆ. ರಾಯ್ಪುರದಲ್ಲಿ ನಡೀತಾ ಇರೋ ಕಾಂಗ್ರೆಸ್ ಸಮಾವೇಶದಲ್ಲಿ ಮಾತನಾಡಿದ ಅವರು, ನನ್ನ ಇನ್ನಿಂಗ್ಸ್ ಭಾರತ ಜೋಡೋ ಯಾತ್ರೆ ಮೂಲಕ ಅಂತ್ಯವಾಗ್ತಾ ಇದೆ ಅನ್ನುವ ಮೂಲಕ ರಾಜಕೀಯ ನಿವೃತ್ತಿಯ ಸುಳಿವನ್ನ ಕೊಟ್ಟಿದ್ದಾರೆ. 2004 ಮತ್ತು 2009ರ ಗೆಲುವು ತೃಪ್ತಿ ನೀಡಿದೆ ಅಂತ ಹೇಳಿದ್ದಾರೆ. Our victories in 2004 and 2009, along with the able leadership of Dr. Manmohan Singh ji, gave me personal satisfaction. But what gratifies me most is that my innings could conclude with the Bharat Jodo Yatra. ಉತ್ತರ ಪ್ರದೇಶ ಅಸೆಂಬ್ಲಿಯಲ್ಲಿ ಸಿಎಂ ಯೋಗಿ ಆದಿತ್ಯನಾಥ್ ವೀರಾವೇಶದ ಭಾಷಣವನ್ನು ಮಾಡಿದ್ದಾರೆ. ಸಮಾಜವಾದಿ ಪಕ್ಷ ದೇಶದ್ರೋಹಿ ಮಾಫಿಯಾದಲ್ಲಿರುವಂತಹ ಜನರನ್ನ ಸಂಸದರನ್ನಾಗಿ ಮಾಡಿತ್ತು ಅಂತ ಹೇಳಿ ಕಿಡಿಕಾರಿದ್ದಾರೆ. ಪ್ರಯಾಗ್ರಾಜ್ ಹತ್ಯೆ ಬಗ್ಗೆ ಮಾತನಾಡುವಾಗ ವಿಪಕ್ಷಗಳ ವಿರುದ್ಧ ಯೋಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ.
आखिर ये पाले किसके द्वारा गए हैं? बात जवाब आ जाए। ये जब अभी आपका नाम तो नहीं लेगा, आपने के खिलाफ जवाब आ जाए। जिस माफिया के खिलाफ जो भी हो, जिसने भी किया, किसी का नाम तो नहीं लिया ना, किसी का नाम तो सच नहीं कि समाजवादी पार्टी ने उन्हें सांसद बनाया था, ये सच नहीं है। आप अपराधियों को पालेंगे, प्रदेश पार्टी किसी भी पार्टी का रहा हो, क्या था ये बताइए, क्या अपराधी नहीं था? किस पार्टी का था? किस पार्टी का था? आप सारे अपराधियों को पालेंगे, उनको माल्यार्पण करेंगे। अपराधी हैं जो ये माफिया। ಮಹಾರಾಷ್ಟ್ರದ ಔರಂಗಾಬಾದ್ ಮತ್ತು ಓಸ್ಮಾನಾಬಾದ್ ಹೆಸರನ್ನ ಬದಲಾವಣೆ ಮಾಡಲು ಕೇಂದ್ರ ಒಪ್ಪಿಗೆ ನೀಡಿದೆ. ಔರಂಗಾಬಾದ್ ನಗರಕ್ಕೆ ಛತ್ರಪತಿ ಸಂಭಾಜಿನಗರ ಮತ್ತು ಓಸ್ಮಾನಾಬಾದ್ ನಗರವನ್ನ ಧಾರಾಶಿವ ಅಂತ ಮರು ನಾಮಕರಣ ಮಾಡಲು ಕೇಂದ್ರ ಅನುಮೋದನೆ ನೀಡಿದೆ. ಔರಂಗಜೇಬ್ ಹೆಸರನ್ನ ಔರಂಗಾಬಾದ್ಗೆ ಇಡಲಾಗಿತ್ತು. ಹೈದರಾಬಾದ್ ಸುಲ್ತಾನನ ಹೆಸರನ್ನ ಉಸ್ಮಾನಾಬಾದ್ಗೆ ಇಡಲಾಗಿತ್ತು. ರಾಷ್ಟ್ರ ರಾಜಧಾನಿ ನವದೆಹಲಿಯಲ್ಲಿ ಏಕಾಏಕಿ ರಸ್ತೆ ಕುಸಿದಿದೆ. ಫೆಬ್ರವರಿ 22ನೇ ತಾರೀಕು ಆರ್ಕೆ ಪುರಂನ ರಸ್ತೆ ಕುಸಿದಿದೆ. ರಸ್ತೆ ಮೇಲೆ ಮಲಗಿದ್ದ ನಾಯಿ ಹಾಗೇನೆ ಒಂದು ಬೈಕ್ ಕಂದಕಕ್ಕೆ ಬಿದ್ದಿವೆ. ಘಟನೆಯ ದೃಶ್ಯಾವಳಿ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಬಾಲಿವುಡ್ ಖ್ಯಾತ ನಟ ನವಾಜುದ್ದೀನ್ ಸಿದ್ದಿಕಿ ಪತ್ನಿ ಆಲಿಯಾ ನಡುವಿನ ಗಲಾಟೆಗೆ ಹೊಸ ತಿರುವು ಸಿಕ್ಕಿದೆ. ಸ್ವತಃ ಗಂಡನ ವಿರುದ್ಧವೇ ನವಾಜುದ್ದೀನ್ ಪತ್ನಿ ಆಲಿಯಾ ರೇಪ್ ಕೇಸ್ ದಾಖಲಿಸಿದ್ದಾರೆ. ನವಾಜುದ್ದೀನ್ ಕುಟುಂಬ ನನ್ನ ಮೇಲೆ ಸತತವಾಗಿ ಹಲ್ಲೆ ಮಾಡಿದೆ, ಊಟ ನೀರು ಕೊಡದೆ ಹಿಂಸಿಸಿದೆ ಅಂತ ಆಲಿಯಾ ಹೇಳಿದ್ರು. ಇದೀಗ ತಮ್ಮ ಮೇಲೆ ನವಾಜ್ ಅತ್ಯಾಚಾರ ಮಾಡಿದ್ದಾನೆ ಅಂತ ದೂರನ್ನ ಕೊಟ್ಟಿದ್ದಾರೆ.